ತುಂಗಾ ತೀರದಿ ನಿಂತ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು. ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು. ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ. ಡಿವೋರ್ಸ್ ಪ್ರಾಬ್ಲಮ್, ಅನಾರೋಗ್ಯ, ಪ್ರೇಮ ವಿಚಾರ, ಸಂತಾನ, ಸಾಲಬಾಧೆ, ಕೋರ್ಟ್ ಕೇಸ್, ವ್ಯಾಪಾರ, ಮಾಟ ಮಂತ್ರ ತಡೆ, ಶತ್ರುಕಾಟ, ಕೌಟುಂಬಿಕ ಕಲಹ, ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ. ವಿಶೇಷ ಸೂಚನೆ: ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ. ನಂಬಿಕೆಟ್ಟವರಿಲ್ಲವೋ ಈ ರಾಯರ. ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ, ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು. ಫೋನಿನ ಮೂಲಕ ಪರಿಹಾರ. ಮೊಬೈಲ್ ಸಂಖ್ಯೆ 9081111181. ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ. ಈ ಗುರುವಾರನೂ ಸಹ ಶುಭಪ್ರದವಾಗಿ ಬಂದಿರುವಂತಹದ್ದು. ಯಾರೆಲ್ಲ ರಾಯರ ಪೂಜೆಯನ್ನು ಮಾಡ್ತೀರಾ ಅವರ ಪೂಜೆಗೆ ಶುಭ ಸಮಯ ಅಂತ ಹೇಳಿ ನೋಡುವಂತಹದ್ದಾದರೆ ಬೆಳಗ್ಗಿನ ಜಾವ 5 ಗಂಟೆ 10 ನಿಮಿಷದಿಂದ 5:35 ವರೆಗೂ ಸಹ ಚೆನ್ನಾಗಿದೆ. ಅಂತಂದರೆ ಈ ಸಮಯದಲ್ಲಿ ನೀವು ರಾಯರ ಮುಂದೆ ತುಪ್ಪದ ದೀಪವನ್ನು ಹಚ್ಚುವಂತಹದ್ದು ಮತ್ತು 5 ಮಣ್ಣಿನ ದೀಪವನ್ನು ಹಚ್ಚುವಂತಹದ್ದನ್ನು ಈ ಸಮಯದಲ್ಲಿ ನೀವು ಮಾಡ್ಕೋಬೇಕಾಗತ್ತೆ. ಆರಾಧನೆಗೆ ಸಂಬಂಧಿಸಿದಂತಹ ಯಾವುದೇ ವ್ರತ ಮಾಡ್ತಿಲ್ಲ ಆದರೆ ಇಲ್ಲಿಂದ 11 ದಿವಸಗಳ ಆರಾಧನೆಯ ವ್ರತವನ್ನು ಪ್ರಾರಂಭವನ್ನು ಮಾಡ್ಕೊಳ್ಳಿ. ಅಂದರೆ ಆರಾಧನೆಗೆ ಸಂಬಂಧಿಸಿದಂತೆ ನಾನು 9 ವಾರದ ಮತ್ತು 11 ಗುರುವಾರದ ಪೂಜೆಯನ್ನು ಹೇಳಿಕೊಟ್ಟಿದ್ದೆ. ಕಾರಣಾಂತರಗಳಿಂದ ಯಾರಾದರೂ ಅದನ್ನು ಮಾಡಿಲ್ಲ ಅಂತಂದರೆ ನೀವು ಈ ಗುರುವಾರದಿಂದ ಪ್ರಾರಂಭ ಮಾಡಿಕೊಂಡ್ರೆ 10ನೇ ತಾರೀಕು ರಾಯರ ಆರಾಧನೆಗೆ 11 ದಿವಸ ಕಂಪ್ಲೀಟ್ ಆಗುತ್ತೆ. ಬಹಳ ಒಂದು ಶಕ್ತಿಶಾಲಿಯಾದಂತಹ ವ್ರತ. ಇದರ ಹಿಂದೆ ಅಂದರೆ ಈ ವಿಡಿಯೋ ಒಂದು 4 ವಿಡಿಯೋಸ್ ಹಿಂದೆ ಆ ವಿಡಿಯೋವನ್ನು ಹಾಕಿದ್ದೀನಿ. ಅದನ್ನು ಪ್ರಾರಂಭ ಮಾಡ್ಕೊಳ್ಳಿ, ಬಹಳ ಒಳ್ಳೆಯದು. ಇಲ್ಲ ನಾವು ಯಾವುದೇ ವ್ರತ ಮಾಡಲ್ಲ ಅನ್ನೋಂಥವ್ರು ಯಾವ ರೀತಿ ಪೂಜೆಯನ್ನು ಮಾಡಬೇಕು ಅಂತ ಹೇಳಿ ನೋಡುವಂಥದ್ದಾದರೆ ನೋಡಿ, ಗುರುವಾರ ನಿಮ್ಮ ರಾಯರ ಪೂಜೆ ಏನಿರುತ್ತೆ ಅದನ್ನು ದಯಮಾಡಿ ಆದಷ್ಟು ನಿಷ್ಠೆಯಿಂದ ಭಕ್ತಿಯಿಂದ ಮಾಡಿ. ವೈಭವೀಕರಣವಾಗಿ ಮಾಡಲಿಕ್ಕೆ ಹೋಗಬೇಡಿ. ಅಂದರೆ ಇದು ಹೆಂಗಾಗಿದೆ ಅಂತಂದರೆ ಜನ ಯಾರೋ ಮಾಡಿ ಜನಗಳನ್ನು ಮೆಚ್ಚಿಸಲಿಕ್ಕೆ ಅವರು ಹೂಗಳನ್ನು ಹಾಕಿ ಹೆಂಗಂದ್ರಂಗೆ ಅಲಂಕಾರ ಮಾಡುವಂತಹದ್ದು ನೋಡಿ ಕೆಲವರಿಗೆಲ್ಲ ಭ್ರಮೆ. ರಾಯರಿಗೆ ಯಥೇಚ್ಛವಾಗಿ ಹೂಗಳನ್ನು ಹಾಕಿ ಅಲಂಕಾರ ಮಾಡೋದ್ರಷ್ಟೇ ರಾಯರು ಒಲಿಯೋದು, ಹೂಪ್ರಸಾದ ಕೊಡೋದು, ಒಳ್ಳೇದು ಮಾಡೋವಂಥದ್ದು ಅಂತ. ಖಂಡಿತ ಅಲ್ಲ. ಆ ರೀತಿ ಹೆಂಗಂದ್ರಂಗೆ ತುಂಬ ಹೂಗಳನ್ನು ಹಾಕಿದ್ರೆ ದೋಷ ಬರುತ್ತೆ ಹೊರತು ಅದು ನಮಗೆ ಶ್ರೇಯಸ್ಸಂತೂ ಖಂಡಿತ ಅಲ್ಲ. ನಿಷ್ಠೆಯಿಂದ ಮಾಡಿ ಸಾಕು. ನಿಮ್ಮ ಮನೆಯಲ್ಲಿ ಒಂದೇ ಹೂವಿದ್ರೂ ಪರವಾಗಿಲ್ಲ, ಇಟ್ಟು ಭಕ್ತಿಯಿಂದ ಮಾಡೋವಂತಹದ್ದು. ಯಾರಿಗೂ ತೋರ್ಪಡಿಕೆ ಮಾಡಿಕೊಂಡ್ರೆ ಅದರಿಂದ ಯಾವ ಒಳ್ಳೆಯದು ಯಾರ್ದೂ ಸಹ ನಡೆಯೋದಿಲ್ಲ. ರಾಯರಷ್ಟೇ ನಿಮಗೆ ಒಲಿಬೇಕು. ರಾಯರು ನೀವು ಹಾಕುವಂತಹ ಹೂವಿಗೆ ಅಲಂಕಾರಕ್ಕಂತೂ ರಾಯರು ಖಂಡಿತ ಒಲಿಯಲ್ಲ. ರಾಯರು ನೋಡುವಂತಹದ್ದು ನಿಮ್ಮ ಭಕ್ತಿ ನಿಷ್ಠೆ, ಅವರನ್ನು ಎಷ್ಟರ ಮಟ್ಟಕ್ಕೆ ನೀವು ನಂಬಿದ್ದೀರಾ, ಆರಾಧಿಸ್ತಿದ್ದೀರಾ ಅನ್ನುವಂತಹದ್ದು. ಇನ್ನು ಮೊದಲು ಗುರುವಾರ ರಾಯರ ಪೂಜೆಗೆ ಅಂತ ಹೇಳಿ ಮನೆಯನ್ನು ಕ್ಲೀನ್ ಮಾಡ್ಕೊಳ್ಳಿ. ತಲೆಗೆ ಸ್ನಾನ ಮಾಡ್ದಲೇ ರಾಯರ ಪೂಜೆಯನ್ನು ಮಾಡಬಾರ್ದು. ದೇವರ ಮನೆಯೂ ಸಹ ಕ್ಲೀನ್ ಮಾಡ್ಕೊಳ್ಳಿ. ಯಾವುದೇ ವ್ರತ ಮಾಡ್ತಾ ಇಲ್ಲ ಅಂತಂದರೆ ರಾಯರ ಫೋಟೋವನ್ನು ಒರೆಸ್ಕೊಂಡು ಗಂಧ ಮತ್ತು ಗೋಪಿ ಚಂದನ ಎರಡರಲ್ಲಿ ಯಾವುದು ಬೇಕಾದರೂ ಸಹ ಹಚ್ಕೊಬೋದು. ತುಳಸಿಯನ್ನು ಏರಿಸ್ಕೋಬೇಕಾಗತ್ತೆ. 3 ತರಹದ ಹೂಗಳನ್ನು ತುಳಸಿ ಬಿಟ್ಟು ಹಾಕ್ಕೊಬೇಕಾಗತ್ತೆ. ರಾಯರ ಮುಂದೆ 2 ದೀಪವನ್ನು ಹಚ್ಚೋದಕ್ಕೆ ಸಿದ್ಧ ಮಾಡ್ಕೊಳ್ಳಿ. ಅಂದರೆ ಮಣ್ಣಿನ ದೀಪ 5, ಇನ್ನು ನಾರ್ಮಲ್ಲಾಗಿ ಏನು ರಾಯರ ಮುಂದೆ ಹಚ್ತೀರಾ ಆ 2 ದೀಪಗಳು. ಹೇಳಿರುವಂತಹ ಶುಭ ಸಮಯದಲ್ಲಿ ರಾಯರ ಮುಂದಿನ ದೀಪವನ್ನು ಹಚ್ಚಿ, ರಾಯರ ಪೂಜೆಗೆ ಮೊದಲು ದಯಮಾಡಿ ಹೆಣ್ಮಕ್ಳು ತುಳಸಿ ಪೂಜೆಯನ್ನು ಮಾಡಿ. ನಾನು ಎಷ್ಟೇ ಬಾರಿ ಹೇಳಿದ್ರೂ ಸಹ ಇನ್ನೂ ಸಹ ಕೆಲವೊಂದಷ್ಟು ಹೆಣ್ಮಕ್ಳು ಇದರ ಕಡೆ ಗಮನ ಕೊಟ್ಟಿಲ್ಲ ಅಂಥೇಳಿ ನನ್ನ ಭಾವನೆ. ಖಂಡಿತ ಇದು ತಪ್ಪು. ಮೊದಲು ತುಳಸಿ ಪೂಜೆಯನ್ನು ಮಾಡಬೇಕು. ಯಾಕೆ ಅಂತಂದರೆ ರಾಯರು ಆರಾಧಿಸುವಂತಹ ಲಕ್ಷ್ಮಿ ಮತ್ತು ವಿಷ್ಣುವಿನ ಸಾನ್ನಿಧ್ಯ ತುಳಸಿಯಲ್ಲಿ ಇರುತ್ತೆ. ನಾವು ಮೊದಲ ಗೌರವವನ್ನು ಅವರಿಬ್ಬರಿಗೂ ಸಹ ಕೊಡಬೇಕು. ಮನೆಯ ಬಾಗಿಲಲ್ಲೇ ಅವರ ಸಾನ್ನಿಧ್ಯ ಇರುತ್ತೆ. ರಾಯರು ಒಳಗಡೆ ಬರುವಾಗ
ಆ ತುಳಸಿ ಗಿಡದ ಮುಂದೆ ನಾವು ಏನು ಹಚ್ಚಿರ್ತೀವಲ್ವ ಆ ದೀಪವನ್ನು ನೋಡಿ ಒಳಗೆ ಬರ್ತಾರಂತೆ. ಅದೇ ನಮಗೆ ಶ್ರೇಯಸ್ಸು. ನಾವು ಅಲ್ಲಿ ದೀಪ ಹಚ್ಚದಲ್ಲೇ ಅವ್ರಿಗೆ ಕೊಡಬೇಕಾದಂತಹ ಗೌರವ ಕೊಟ್ಟಿಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ರಾಯರ ಪೂಜೆ ಅಪೂರ್ಣ ಆಗುತ್ತೆ. ಹೀಗಾಗಿ ಮೊದಲು ತುಳಸಿ ಗಿಡದ ಪೂಜೆಯನ್ನು ಮಾಡಿ ತುಳಸಿ ಗಿಡದ ಮುಂದೆ ದೀಪವನ್ನು ಹಚ್ಚಿ ತದನಂತರ ನೀವು ಏನು ಮಾಡಬೇಕು, ದೇವರ ಮನೆಯಲ್ಲಿ ದೀಪವನ್ನು ಹಚ್ಕೋಬೇಕಾಗತ್ತೆ. ದೇವರ ಮನೆಯಲ್ಲಿ ಏನು ನಾರ್ಮಲ್ಲಾಗಿ ಇಟ್ಟಿರ್ತೀರ ಆ 2 ದೀಪವನ್ನು ಮೊದಲು ಹಚ್ಚಬೇಕು. ನೋಡಿ, ನೀವು ರಾಯರ ಫೋಟೋವನ್ನು ಮನೇಲಿ ಇಟ್ಕೊಂಡಿದ್ದೀರಾ ಅಂತಂದರೆ ಪ್ರತಿನಿತ್ಯ ಸಣ್ಣದಾದರೂ ಸರಿ 2 ದೀಪವನ್ನು ಸಪ್ರೇಟಾಗಿ ಅವ್ರಿಗೆ ಹಚ್ಚಲೇಬೇಕು. ಅಂದರೆ ಪ್ರತಿ ದಿವಸ ರಾಯರ ಫೋಟೋ ಮನೆಯಲ್ಲಿತ್ತು ಅಂತಂದಮೇಲೆ ನೀವು ಒಂದು ದಿವಸನೂ ಸಹ ದೀಪ ಹಚ್ಚದಲ್ಲೇ ಇರೋ ಹಾಗಿಲ್ಲ. ಯಾರಾದರೂ ಒಬ್ಬರು ಸ್ನಾನ ಮಾಡ್ಕೊಂಡಂತಹವರು ದೇವರ ಮನೆಯಲ್ಲಿ ದೀಪವನ್ನು ಹಚ್ಚಲೇಬೇಕು. ದೇವರ ಮನೆಯಲ್ಲಿ ಏನು ನಾರ್ಮಲ್ಲಾಗಿ 2 ದೀಪವನ್ನು ಹಚ್ತೀರಾ ಅದರ ಜೊತೆಗೆ ಪ್ರತಿನಿತ್ಯ ನೀವು ರಾಯರ ಮುಂದೆ 2 ಸಣ್ಣ ದೀಪವಾದರೂ ಸರಿ 2 ದೀಪವನ್ನು ಪ್ರತ್ಯೇಕವಾಗಿ ಹಚ್ಕೊಳ್ಳೇಬೇಕು. ಪ್ರತಿನಿತ್ಯನೇ ಹಚ್ಚಬೇಕು ಅಂತಂದಾಗ ಇನ್ನು ಗುರುವಾರ ನೀವು ರಾಯರ ಮುಂದೆ 2 ಪ್ರತ್ಯೇಕ ದೀಪ ಹಚ್ಚದಲ್ಲೇ ಕೇವಲ ದೇವ್ರ ಮನೆಯಲ್ಲಿ ಇರುವಂತಹ 2 ದೀಪವನ್ನು ಹಚ್ಚಿಬಿಟ್ರೆ ಅದು ರಾಯರ ಪೂಜೆ ಅಂತ ಹೇಳಿ ಖಂಡಿತ ಅನ್ನಿಸ್ಕೊಳ್ಳೋದಿಲ್ಲ. ಅದಕ್ಕೆ ಕಾರಣವೂ ಇದೆ. ಏನಕ್ಕೆ ರಾಯರಿಗೇನೆ ನಾವು ಪ್ರತ್ಯೇಕವಾಗಿ ದೀಪ ಹಚ್ಚಬೇಕು? ಈಗ ಗಣೇಶನ ಫೋಟೋ ಇಟ್ಟಿರ್ತೀವಿ, ಲಕ್ಷ್ಮೀ ಫೋಟೋ ಇಟ್ಟಿರ್ತೀವಿ, ಅಥವಾ ಸರಸ್ವತಿ ಫೋಟೋ ಇಟ್ಟಿರ್ತೀವಿ, ಅವ್ರಿಗೆಲ್ಲ ಸಪ್ರೇಟ್ 2 ದೀಪ ಹಚ್ಚಲ್ಲ. ರಾಯರಿಗೆ ಮಾತ್ರ ಯಾಕೆ ಹಚ್ತೀವಿ ಅಂತಂದರೆ ನಾನು ಪ್ರತಿ ಒಂದು ವಿಡಿಯೋನಲ್ಲೂ ನಿಮಗೆ ಮಾಹಿತಿ ಕೊಡ್ತೀನಿ. ರಾಯರು ಯಾಕೆ ಕುಂಕುಮ ಹಚ್ಚಿಸ್ಕೊಳಲ್ಲ ಅಥವಾ ಒಂದೇ ತಟ್ಟಿನಲ್ಲಿಟ್ಟು ಯಾಕೆ ಅಭಿಷೇಕ ಮಾಡೋ ಹಾಗಿಲ್ಲ ದೇವಾನುದೇವತೆಗಳ ಜೊತೆಯಲ್ಲಿ ಅಂತಂದರೆ ರಾಯರು ಹೇಳೋದು ಒಂದೇ ಮಾತು, ನಾನು ದೇವರಲ್ಲ, ಅವರಿಗೆ ಸರಿಸಮಾನನಲ್ಲ. ಇಲ್ಲೂ ಅಷ್ಟೇ, ನಾವು ದೇವರ ಮನೆಯಲ್ಲಿ ಏನು 2 ದೀಪ ಹಚ್ಚುವಂತಹದ್ದು ನಾವು ದೇವರ ಮನೆಯಲ್ಲಿ ಪೂಜಿಸುವಂತಹ ಎಲ್ಲ ದೇವಾನುದೇವತೆಗಳಿಗೂ ಆ ದೀಪ ಸಲ್ಲುತ್ತೆ. ಆದರೆ ರಾಯರು ಆ ದೀಪದಲ್ಲಿ ಪಾಲನ್ನು ತಗೊಳ್ಳೋದಿಲ್ಲ. ಅದು ದೇವತೆಗಳಿಗೆ ಹಚ್ಚಿರುವಂತಹದ್ದು, ನಾನು ದೇವರಲ್ಲ ಅನ್ನುವಂತಹದ್ದು ಅವರ ಭಾವನೆ. ಹೀಗಾಗಿ ಅವರಿಗೆ ಸಪ್ರೇಟ್ ನಾವು 2 ದೀಪ ಹಚ್ಚಬೇಕು ಪ್ರತಿನಿತ್ಯ. ಆಗಲೇ ಅದು ರಾಯರಿಗೆ ಸೇರುವಂತಹದ್ದು, ನಮಗೂ ಶ್ರೇಯಸ್ಸನ್ನು ಕೊಡುವಂತಹದ್ದು. ಹೀಗಾಗಿ ಪ್ರತಿನಿತ್ಯವೂ 2 ದೀಪ ಬೇರೆ ಹಚ್ಚಿ ಗುರುವಾರನೂ ಸಹ ಅವ್ರಿಗೆ ಅಂತ ಹೇಳಿ 2 ಸಪ್ರೇಟ್ ದೀಪವನ್ನು ಹಚ್ಚುವಂತಹದ್ದನ್ನು ನೀವು ಮಾಡಬೇಕಾಗತ್ತೆ. ಇನ್ನು 5 ಮಣ್ಣಿನ ದೀಪವನ್ನು ರಾಯರ ಮುಂದೆ ಹಚ್ಕೋಬೇಕು. 2 ದೀಪ ಹಚ್ಚಿದ್ದಾದಮೇಲೆ 5 ಮಣ್ಣಿನ ದೀಪವನ್ನು ರಾಯರ ಮುಂದೆ ಇಟ್ಟಿರ್ತೀವಿ, ಅದನ್ನು ಆಗ್ಲೇ ಹಚ್ಕೋಬೇಡಿ. 2 ದೀಪ ಹಚ್ಚಿದ್ದಾದಮೇಲೆ ನೀವು ಧೂಪವನ್ನು ತೋರಿಸ್ಬಿಟ್ಟು 5 ಮಣ್ಣಿನ ದೀಪಾರಾಧನೆಯನ್ನು ಮಾಡಿ. ಇದನ್ನು ಮಾಡೋದಕ್ಕಿಂತ ಮುಂಚೆ ಮನೆಯಲ್ಲಿ ಏನೆಲ್ಲ ಕಷ್ಟ, ಯಾರಿಗೆಲ್ಲ ಏನು ಸಮಸ್ಯೆ ಇದೆ ಎಲ್ಲವನ್ನೂ ರಾಯರ ಬಳಿ ಹೇಳಿಕೊಂಡು ಆಮೇಲೆ ತುಳಸಿ ಅಗ್ಗಿಷ್ಟಿಕೆಯಿಂದನೋ ಅಥವಾ 2 ಬತ್ತಿಗಳನ್ನು ಹಚ್ಕೊಂಡು ಇಲ್ಲ ಊದ್ಬತ್ತಿಯಿಂದ ಹಚ್ಚುವಂತಹದ್ದನ್ನು ಮಾಡಿ. ಮತ್ತು ಇನ್ನೊಂದು ಏನು ತಪ್ಪು ಮಾಡ್ತೀರಾ ಅಂತಂದರೆ ಇದೆಲ್ಲ ಆದಮೇಲೆ ಅಂದರೆ ದೀಪಾರಾಧನೆ ಧೂಪ ಆದಮೇಲೆ ನಾವು ಸ್ತೋತ್ರಗಳ ಸೇವೆಯನ್ನು ರಾಯರಿಗೆ ಮತ್ತು ಶ್ರೀಮನ್ ಮಹಾವಿಷ್ಣುವಿಗೆ ಮಾಡಬೇಕು. ಆದರೆ ಕೆಲವರು ಯಾವ ಸ್ತೋತ್ರವನ್ನು ಸಹ ಹೇಳ್ಕೊಳ್ಳೋದಿಲ್ಲ. ಇದು ಸಹ ತಪ್ಪಾಗುತ್ತೆ. ಏಕೆ ಅಂತಂದರೆ ಸಮಯ ಇರೋದಿಲ್ಲ ಅನ್ನುವಂಥದ್ದು ಕೆಲವರ ಒಂದು ವಿಚಾರ. ಬೇಗ ಎದ್ದೇಳಬೇಕು. ನಮಗೆ ಈಗ ರಾಯರಿಂದ ಒಳ್ಳೆಯದಾಗಬೇಕು, ಜೀವನದಲ್ಲಿ ಒಳಿತಾಗಬೇಕು, 4ವರಂತೆ ನಾವು ಆಗಬೇಕು ಅಂದರೆ ಏನು ಮಾಡಲಿಕ್ಕಾಗಲ್ಲ. 1 ಗಂಟೆ ನೀವು ರಾಯರಿಗೋಸ್ಕರ ನಿದ್ದೆ ಕೆಡಲೇಬೇಕು. ಈಗ 5 ಗಂಟೆಗೆ ಎದ್ದೇಳೋರು 4 ಗಂಟೆಗೆ ಎದ್ದೇಳಬೇಕು, 4 ಗಂಟೆಗೆ ಎದ್ದೇಳೋರು 3:30ಗೆ ಎದ್ದೇಳಬೇಕು. ನೀವು ರಾಯರಿಗೋಸ್ಕರ ಕಷ್ಟಪಟ್ಟರೆ ತಾನೇ ರಾಯರು ನೀವು ಕೇಳಿದ್ದಂಥದ್ದನ್ನು ಎಲ್ಲವನ್ನೂ ಸಹ ಅನುಗ್ರಹ ಮಾಡುವಂತಹದ್ದು. ಈ ಹೇಗೆ ಮಾಡಬೇಕು ರಾಯರ ಪೂಜೆಯನ್ನು ಹಾಗೇ ಮಾಡಿದ್ರೇ ಅದು ಶ್ರೇಷ್ಠ. ಸ್ತೋತ್ರ ಸೇವೆ ಅಂತ ಹೇಳಿ ಬಂದಾಗ ನಿಮಗೆ ಸಮಯ ಆಗೋದೇ ಇಲ್ವಾ? ಮೊದಲು ನೋಡಿ, ವಿಷ್ಣು ಸಹಸ್ರನಾಮ ಸಂಪೂರ್ಣ ಆಗಲಿಲ್ಲ ಅಂತಂದರೆ ಒಂದು 20 ಶ್ಲೋಕ ಅದು ಆಗಲಿಲ್ವಾ, ವಿಷ್ಣುವಿನ ಅಷ್ಟೋತ್ತರವನ್ನು ಮೊದಲು ಹೇಳ್ಕೋಬೇಕು. ನಂತರ ರಾಯರ ಅಷ್ಟೋತ್ತರ, ಜೊತೆಗೆ ರಾಯರ ಗಾಯತ್ರಿ ಮಂತ್ರ ಹೇಳ್ಕೊಳ್ಳುವಂತಹದ್ದು ಅಥವಾ ರಾಯರ ಅಕ್ಷರಮಾಲಿಕಾ ಸ್ತೋತ್ರವನ್ನು ಹೇಳ್ಕೊಳ್ಳುವಂತಹದ್ದು. ರಾಯರ ಅಕ್ಷರಮಾಲಿಕಾ ಸ್ತೋತ್ರದಲ್ಲಿ ಸಂಪೂರ್ಣವಾಗಿ ಅಲ್ಲದಿದ್ದರೆ ಇಷ್ಟಪ್ರಧಾನೇನ ಅಂಥೇಳಿ ಒಂದು ಸ್ತೋತ್ರ ಬರುತ್ತೆ, 2 ಸಾಲು. ಆ ಸ್ತೋತ್ರವನ್ನಾದರೂ ಸರಿ ಒಂದು 21 ಸಾರ್ತಿ ಹೇಳ್ಕೋಬೇಕು. ಯಾವುದೂ ಆಗಲಿಲ್ವಾ, ಕೊನೆಗೆ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಮತ್ತು
ಓಂ ಶ್ರೀ ರಾಘವೇಂದ್ರಾಯ ನಮಃ ಅನ್ನುವಂತಹ ಒಂದು ನಾಮೋಚ್ಚಾರಣೆಯನ್ನು 108 ಬಾರಿ ಎರಡನ್ನು ಹೇಳ್ಕೋಬೇಕು. ಇದಾದ ನಂತರ ರಾಯರಿಗೆ 3 ತರಹದ ಹಣ್ಣುಗಳನ್ನು ನೈವೇದ್ಯ ತೋರಿಸಿ, ಈ ವಾರನೂ ಬಾಳೆಹಣ್ಣು ನಿಷೇಧ, ಇಡೋ ಹಾಗಿಲ್ಲ. ದ್ರಾಕ್ಷಿ, ಸೀತಾಫಲ ಮತ್ತು ಸೇಬು ಒಂದೊಂದು ಹಣ್ಣಿಡಿ ಸಾಕು. ವಿಶೇಷವಾದ ಫಲ ಇದೆ ಈ ವಾರ ಇವುಗಳನ್ನು ಸಮರ್ಪಣೆ ಮಾಡೋದ್ರಿಂದ. ಈ ಬಾರಿ ಸಿಹಿ ನೈವೇದ್ಯಕ್ಕೆ ಶಾವಿಗೆ ಪಾಯಸ ಇಡಬಹುದು, ಹಯಗ್ರೀವ ಅಥವಾ ಸಜ್ಜಿಗೆ ಇವನ್ನು ನೀವು ಮಾಡಿ ಇಟ್ಕೊಳ್ಬಹುದು. ಸ್ತೋತ್ರ ಸೇವೆ ಆದ ತಕ್ಷಣ 2 ತುಪ್ಪದ ಬತ್ತಿ ಆರತಿ ಕೊಡಿ. ನೈವೇದ್ಯ ಇಟ್ಟ ನಂತರ 5 ಬತ್ತಿಗಳ ಒಂದು ಪಂಚಾರತಿಯನ್ನು ಮಾಡಿಬಿಟ್ಟು ಮಹಾಮಂಗಳಾರತಿಯನ್ನು ಮಾಡಿ. ಈ ವಾರನೂ ಗುರುವಾರ ಬಹಳ ಚೆನ್ನಾಗಿ ಬಂದಿದೆ. ಮಠದಲ್ಲಿ 5 ಮಣ್ಣಿನ ದೀಪವನ್ನು ಹಚ್ಚಿ ಆರಾಧನೆ ಮಾಡಿ ಬಿಟ್ಬಿಟ್ಟು ಬನ್ನಿ. ಹೆಜ್ಜೆ ನಮಸ್ಕಾರ ಮಾಡಬಹುದು, ಪ್ರದಕ್ಷಿಣೆ ನಮಸ್ಕಾರ ಮಾಡಬಹುದು, ಒಳ್ಳೆಯದು. ಉಪವಾಸ ಇರುವಂಥವರು ಮಧ್ಯಾಹ್ನ 12 ಗಂಟೆವರೆಗೂ ಉಪವಾಸವನ್ನು ಮಾಡಬಹುದು. ಯಾವುದನ್ನೇ ಆಗಲಿ ಮಾಡಿದ್ರೆ ನಂಬಿಕೆ ಇಟ್ಟು ಮಾಡಿ, ಅರೆ ಮನಸ್ಸಿನಿಂದ ಮಾಡಬೇಡಿ. ಅಂದರೆ ಈ ಕಷ್ಟ ಬಗೆಹರಿಯುತ್ತೋ ಇಲ್ವೋ, ಅಥವಾ ರಾಯರು ಒಳ್ಳೇದು ಮಾಡ್ತಾರೋ ಇಲ್ವೋ, ನಮ್ಮ ಕಷ್ಟ ಕಳೆಯುತ್ತೋ ಇಲ್ವೋ ಅನ್ನೋಂತಹ ಅರೆ ಮನಸ್ಸು ರಾಯರ ವಿಚಾರದಲ್ಲಿ ಬೇಡ. ನಂಬಿದ್ರೆ ಪೂರ್ತಿಯಾಗಿ ಒಂದು ಮಗು ತಾಯಿಯನ್ನು ನಂಬೋ ರೀತಿ ನಂಬಿ ಯಾವುದನ್ನು ಪ್ರತಿಫಲಾಪೇಕ್ಷೆ ಅವರಿಂದ ಬಯಸಬೇಡಿ. ಅಂದರೆ ಈ ವ್ರತ ಮಾಡಿದೆ ನನಗಿದನ್ನು ಒಳ್ಳೇದು ಮಾಡಿ, ಈ ಸೇವೆ ಮಾಡಿದೆ ನನಗಿದನ್ನು ಕೊಡಿ, ಇದು ಬೇಡ. ರಾಯರ ವಿಚಾರದಲ್ಲಿ ನೀವು ನಿಷ್ಠೆಯಿಂದ ಸೇವೆಯನ್ನು ಪ್ರೀತಿಯಿಂದ ಮಾಡಿ ಅವ್ರಿಗೋಸ್ಕರ. ಅವ್ರು ಖಂಡಿತ ನಿಮ್ಗೇನು ಮಾಡಬೇಕೋ ಅದನ್ನು ಮುಂದೆ ಮಾಡ್ತಾ ಹೋಗ್ತಾರೆ. ರಾಯರಿದ್ದಾರೆ, ಖಂಡಿತ ರಾಯರಿದ್ದಾರೆ. ಎಲ್ರಿಗೂ ಸಹ ರಾಯರು ಒಳ್ಳೇದು ಮಾಡಲಿ. ನಮಸ್ಕಾರ.